ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. IPL 2025 RCB ಟೀಮ್ಗೆ KL ರಾಹುಲ್ ಮತ್ತು ಚಹಲ್ ಎಂಟ್ರಿ ಮತ್ತು RCB ಟಾರ್ಗೆಟ್ ಲಿಸ್ಟ್ ನಲ್ಲಿ ಈ ಇಬ್ಬರು ಮಾಜಿ ಆಟಗಾರರು. ಹಾಗಾದರೆ KL ರಾಹುಲ್ ಮತ್ತು ಚಹಲ್ RCBಗೆ ಬರುತ್ತಾರಾ ಮತ್ತು RCB ಟಾರ್ಗೆಟ್ ಲಿಸ್ಟ್ ನಲ್ಲಿ ಈ ಇಬ್ಬರು ಮಾಜಿ ಆಟಗಾರರು ಯಾರು ಎಂಬುದರ ಬಗ್ಗೆ ಹೇಳುತ್ತೇನೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ಮತ್ತು ನೀವು ಹಂಗ KL ರಾಹುಲ್ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂತಹ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 18ರ ಮೆಗಾ ಹರಾಜಿಗೆ ಇನ್ನು 4 ದಿನ ಉಳಿದಿವೆ. ಈ 4 ದಿನಗಳ ನಡುವೆ ಎಲ್ಲಾ ಫ್ರಾಂಚೈಸಿಗಳು ಹರಾಜಿಗಾಗಿ ಮಾಸ್ಟರ್ ಪ್ಲಾನ್ ಮಾಡಿವೆ. ಈ ಪ್ಲಾನ್ ನಲ್ಲಿ ಹರಾಜಿನಲ್ಲಿ ಖರೀದಿಸಬೇಕಾದ ಆಟಗಾರರ ಪಟ್ಟಿಯನ್ನು ಮಾಡಿಕೊಳ್ಳುತ್ತಿವೆ. ಅದರಂತೆ RCB ಫ್ರಾಂಚೈಸಿಯು ಖರೀದಿಸಬೇಕಾದ ಟಾರ್ಗೆಟ್ ಲಿಸ್ಟ್ ನಲ್ಲಿ ಈ ಇಬ್ಬರು ಮಾಜಿ ಆಟಗಾರರ ಹೆಸರು ಕಾಣಿಸಿಕೊಂಡಿದೆ. RCB ಮೂಲಗಳ ಮಾಹಿತಿ ಪ್ರಕಾರ ಮುಂಬರುವ ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು KL ರಾಹುಲ್ ಅವರ ಖರೀದಿಗೆ ಮುಂದಾಗಲಿದೆ. ಎರಡನೇ ಸುತ್ತಿನ ಹರಾಜು ಪಟ್ಟಿಯಲ್ಲಿರುವ ರಾಹುಲ್ ಅವರ ಮೂಲ ಬೆಲೆ 2 ಕೋಟಿ ರು. ಹೀಗಾಗಿ RCB ಫ್ರಾಂಚೈಸಿಯು ಅವರ ಖರೀದಿಗೆ ಕನಿಷ್ಠ 10 ಕೋಟಿ ರು ಇಡಲಿದೆ. ಏಕೆಂದರೆ KL ರಾಹುಲ್ ಅವರ ಖರೀದಿಯಿಂದ RCB ವಿಕೆಟ್ ಕೀಪರ್ ಹಾಗೂ ನಾಯಕನ ಸ್ಥಾನವನ್ನು ತುಂಬಬಹುದು. ಅದಲ್ಲದೆ ಕನ್ನಡಿಗನ ಖರೀದಿಯಿಂದ ತವರಿನ ಪ್ರೇಕ್ಷಕರನ್ನು ಮನಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು. ಈ ಎಲ್ಲ ಕಾರಣಗಳಿಂದಾಗಿ KL ರಾಹುಲ್ ಅವರ ಖರೀದಿಗೆ RCB ಮಾಸ್ಟರ್ ಪ್ಲಾನ್ ಮಾಡಿದೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಎರಡನೇ ಟಾರ್ಗೆಟ್ ಯುಜವೇಂದ್ರ ಚಹಲ್. RCB ಪರ 8 ಸೀಸನ್ ಆಡಿದ ಚಹಲ್ ಅವರನ್ನು 2022ರಲ್ಲಿ ಕೈ ಬಿಡಲಾಗಿತ್ತು. ಇದೀಗ ಮತ್ತೆ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಳ್ಳುತ್ತಿರುವ ಸ್ಪಿನ್ ಮೋಡಿಗಾರನ ಖರೀದಿಗೆ RCB ಆಸಕ್ತಿ ಹೊಂದಿದೆ. ಹೀಗಾಗಿ ಮೆಗಾ ಹರಾಜಿನಲ್ಲಿ ಚಹಲ್ಗಾಗಿ RCB ಭರ್ಜರಿ ಪೈಪೋಟಿ ಮಾಡಲಿದೆ. ಏಕೆಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಅತ್ಯಧಿಕ ವಿಕೆಟ್ ಪಡೆದ ದಾಖಲೆ ಯುಜವೇಂದ್ರ ಚಹಲ್ ಹೆಸರಿನಲ್ಲಿದೆ. 2014ರಿಂದ 2021ರವರೆಗೆ RCB ಪರ 113 ಪಂದ್ಯಗಳನ್ನಾಡಿರುವ ಚಹಲ್ ಒಟ್ಟು 139 ವಿಕೆಟ್ ಪಡೆದಿದ್ದಾರೆ. ಇತ್ತ RCB ಕೋಚ್ ಆಂಡ್ರಿ ಫ್ಲವರ್ ಕೂಡ ವಿಕೆಟ್ ಟೇಕರ್ ಬೌಲರ್ಗಳನ್ನು ಟಾರ್ಗೆಟ್ ಮಾಡಿ ಎಂದು ಹೇಳಿದ್ದಾರೆ. ಹೀಗಾಗಿ ಚಹಲ್ ಖರೀದಿಗಾಗಿ RCB ಹೆಚ್ಚಿನ ಆಸಕ್ತಿ ವಹಿಸಲಿದೆ. ಅದರಂತೆ ಮುಂಬರುವ ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ತನ್ನ ಇಬ್ಬರ ಮಾಜಿ ಆಟಗಾರರ ಖರೀದಿಗಾಗಿ ಪೈಪೋಟಿ ನಡೆಸಲಿದೆ. ಈ ಮೂಲಕ RCB ಫ್ರಾಂಚೈಸಿ KL ರಾಹುಲ್ ಹಾಗೂ ಯುಜವೇಂದ್ರ ಚಹಲ್ ಅವರನ್ನು ಮರಳಿ ತಂಡಕ್ಕೆ ಕರೆ ತರಲಿದ್ದಾರಾ ಕಾದು ನೋಡಬೇಕಿದೆ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ. ಮತ್ತು RCB ಫ್ರಾಂಚೈಸಿಯು KL ರಾಹುಲ್ ಮತ್ತು ಚಹಲ್ ನನ್ನು ಖರೀದಿಸಬೇಕಾ ಏನ್ ಬೇಡವಾ ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಹಂಗ ಇಂತಹ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗ ನಿಮ್ಮ ದೋಸ್ತರಿಗೆ ವಿಡಿಯೋ ಶೇರ್ ಮಾಡಿರಿ. ನಮಸ್ಕಾರ.